ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬನ್ನಿ. ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳು ಪ್ರತಿದಿನವೂ ಏನಾದರೂ ಸ್ನ್ಯಾಕ್ಸ್ ಬೇಕಂತ ಆಟ ಮಾಡ್ತಿರ್ತಾರೆ. ಹಾಗಾಗಿ ಪ್ರತಿದಿನ ಆಚೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮಗೂ ಖುಷಿಯಾಗುತ್ತೆ. ಹಾಗಾಗಿ ಇವತ್ತು ನಾನು ಒಳ್ಳೆ ಆನಿಯನ್ ಸಮೋಸನ ಮನೆಯಲ್ಲೇ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗಾದರೆ ಮತ್ತೆ ತಡ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡಿ. ರಜದಲ್ಲಿ ಹಾಕೋಂಥ ಒಳ್ಳೊಳ್ಳೆ ರೆಸಿಪಿನ ನಿಮ್ಮ ಮಕ್ಕಳು ಮಾಡಿಕೊಡಿ. ನೋಡಿ, ಈ ಆನಿಯನ್ ಸಮೋಸ ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಳ್ತಾ ಇದ್ದೀನಿ ಅಂತಂದರೆ, ಮೊದಲಿಗೆ ನಾನು ಈರುಳ್ಳಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ, ಪುದೀನ, ಕರಿಬೇವು, ಗಟ್ಟಿ ಅವಲಕ್ಕಿ, ಜೊತೆಗೆ ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಚಾಟ್ ಮಸಾಲ, ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಮುಖ್ಯವಾಗಿ ನಾನಿವತ್ತು ಮೈದಾವನ್ನು ಉಪಯೋಗಿಸ್ಕೊಂಡು ಸಮೋಸ ಮಾಡ್ತಾಯಿದ್ದೀನಿ. ಯಾಕೆಂದರೆ ಗೋಧಿ ಹಿಟ್ಟಿಂದಲೂ ಮಾಡ್ಬೋದು, ಆದರೆ ಈ ಗೋಧಿ ಹಿಟ್ಟಿಗಿಂತ ಸಮೋಸಾಗೆ ಮೈದಾ ಹಿಟ್ಟು ಒಳ್ಳೆ ಕ್ರಿಸ್ಪಿನೆಸ್ಸು ಜೊತೆಗೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮೈದಾ ಒಳ್ಳೆಯದಲ್ಲ ಅಂದ್ರೂ ಸಮೋಸಾಗೆ ಇದೇ ಒಳ್ಳೆ ಟೇಸ್ಟ್ ಕೊಡೋದು. ಹಾಗಾಗಿ ನೆಕ್ಸ್ಟ್ ನಾನು ಮೈದಾ ಹಿಟ್ಟಲ್ದಿರ ಗೋಧಿ ಹಿಟ್ಟಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆದರೆ ಇವತ್ತು ನಾನು ಮೈದಾವನ್ನು ಯೂಸ್ ಮಾಡಿ ಸಮೋಸ ಮಾಡ್ತಾಯಿದ್ದೀನಿ. ಮೊದಲಿಗೆ ನೀವು ಈ ಸ್ಟಫಿಂಗ್ನ ಆಮೇಲೆ ರೆಡಿ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಹಿಟ್ಟು ರೆಡಿ ಮಾಡೋಕ್ಕೆ ನಾನು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ತೊಗೊಂಡಿರೋಂಥ 1.5 ಕಪ್ಪಷ್ಟು ಮೈದಾವನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಮೈದಾ ಆದರೆ ಸಾಕಾಗುತ್ತೆ. ಇದಕ್ಕೆ ಒಂದು 8ರಿಂದ 10 ಸಮೋಸಗಳಾಗುತ್ತೆ. ಈ ಹಿಟ್ಟು ಕಲಸೋದಕ್ಕೆ ನಾವು ಏನನ್ನು ಸೇರಿಸ್ಕೊತಾ ಇದ್ದೀವಿ ಅಂದರೆ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊತೀನಿ. ಯಾಕೆಂದರೆ ಇದು ಒಳ್ಳೆ ಶೈನಿಂಗು ಕಲರ್ ಕೊಡುತ್ತೆ, ಗೋಲ್ಡನ್ ಬ್ರೌನ್ ಬರುತ್ತೆ. ಮತ್ತು ಉಪ್ಪನ್ನು ಅತಿ ಜಾಸ್ತಿ ಹಾಕಬೇಡಿ, ಸ್ವಲ್ಪ. ಯಾಕೆ ಅಂತಂದರೆ ನಾವು ಸ್ಟಫಿಂಗಿಗೆ ಬೇರೆ ಉಪ್ಪು ಹಾಕ್ತೀವಲ್ವ, ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಬೇರೆ ಏನು ಹಾಕೋದು ಬೇಡ. ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಈಗ ನಾನು ಇದನ್ನು ಕಲಸಿಡ್ತೀನಿ. ನೋಡಿ, ಮೊದಲಿಗೆ ಈಗ ಎಲ್ಲ ಒಂದು ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಉಪ್ಪು ಸಕ್ಕರೆ ಎಲ್ಲ ಕಡೆ ಗಂಟ್ಲಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡು ಬರೋಣ. ನೋಡಿ, ಈ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನ ಗಟ್ಟಿ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆಯನ್ನು 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಬಿಟ್ಟು ನೀಟಾಗಿ ಮತ್ತೊಮ್ಮೆ ಮಿದ್ದು, ಇದು ನಾವು ತುಂಬ ಟೈಟಾಗಿ ಕಲಿಸ್ಬೇಕು. ಈ ರೀತಿ ಎಲ್ಲ ಎಣ್ಣೆ ಒಳಗಡೆ ಮಿದ್ದು ಒಂದು ಮಿನಿಮಮ್ ಅಂದರೆ ಒಂದು 15 to 20 ಮಿನಿಟ್ಸ್ ಆದರೂ ನಾವು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಎಲ್ಲ ಕಡೆಗೂ ಎಣ್ಣೆ ಹೋಗಂಗೆ ಕಲಿಸ್ಬಿಟ್ಟು ಇದನ್ನು ರೆಸ್ಟ್ ಮಾಡೋಣ. ಆಮೇಲೆ ನಾವು ಆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಟ್ಟು ಸ್ವಲ್ಪ ರೆಸ್ಟ್ ಮಾಡಲಿ. ಅಷ್ಟರಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ದೊಡ್ಡ ಸೈಜಿನ 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಆ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿಯನ್ನು ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ, ಫ್ಲೇವರ್ ಬಿಡಲಿ ಅಂತ. ಜೊತೆಗೆ ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು. ಇದ್ರ ಜೊತೆಗೆ ಎಲ್ಲ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಚಿಲ್ಲಿ ಪೌಡರು, ಗರಂ ಮಸಾಲ, ಅರಿಶಿನ ಪೌಡರು, ಇಷ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಆಲ್ರೆಡಿ ಹಿಟ್ಟು ರೆಡಿ ಮಾಡ್ಕೊಳಕ್ಕೆ ಉಪ್ಪು ಹಾಕಿರ್ತೀವಿ. ಇದಕ್ಕೂ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಿ. ಈಗ ನಾವೇನು ಮಾಡಬೇಕು ಅಂದರೆ, ಇದಕ್ಕೆ ಯಾವುದೇ ರೀತಿಯ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಂಗಿಲ್ಲ. ಯಾಕೆ ಅಂದರೆ ಈರುಳ್ಳಿನಲ್ಲೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ನಾವು ಇದನ್ನು ನೀಟಾಗಿ ಕೈಯಿಂದನೇ ಕಲಿಸ್ತಾ ಬರಬೇಕು. ಒಂದು 2 ನಿಮಿಷ ಈ ಈರುಳ್ಳಿನ ಸ್ಲೈಸ್ ಎಲ್ಲ ಕಟ್ಟಾದಮೇಲೆ ಇದರಲ್ಲೇ ನೀರಿನ ಅಂಶ ಬಿಡುತ್ತೆ. ಆಮೇಲೆ ಇದಕ್ಕೆ ಏನು ಸೇರಿಸ್ಬೇಕು ಅಂತ ನೋಡೋಣ. ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಬರೋಣ. ನೋಡಿ, ಈ ಈರುಳ್ಳಿಯನ್ನು ತುಂಬ ಸಣ್ಣದಾಗೂ ಇರಬಾರ್ದು, ದಪ್ಪನಾಗೂ ಕಟ್ ಮಾಡ್ಕೋಬೇಡಿ, ಮೀಡಿಯಮ್ ಸೈಜಲ್ಲಿರಬೇಕು. ಯಾಕೆಂದರೆ ನಾವು ಸಮೋಸ ತಿನ್ನುವಾಗ ಇದು ಸ್ವಲ್ಪ ಸಿಗಬೇಕು. ಸೊ ಈ ಸಣ್ಣ ಸೈಜಲ್ಲಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಎಲ್ಲವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಈಗ ಮಾಡಿದಾದಮೇಲೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಬರುತ್ತಲ್ವ, ಈ ನೀರಿನ ಅಂಶ ಡ್ರೈ ಆಗೋದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಒಂದು ಅರ್ಧ ಬೌಲಷ್ಟು ಗಟ್ಟಿ ಅವಲಕ್ಕಿಯನ್ನು ಇದಕ್ಕೆ ಸೇರಿಸಿದ್ರೆ ಆ ಅವಲಕ್ಕಿ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಬೌಲಷ್ಟು ಗಟ್ಟಿ ಅವಲಕ್ಕಿಯನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಆಗ ಒಂದು 2 ನಿಮಿಷದಲ್ಲೇ ಈ ಅವಲಕ್ಕಿ ಇದರಲ್ಲಿರೋಂಥ ತೇವಾಂಶನೆಲ್ಲ ಹೀರ್ಕೊಳ್ಳುತ್ತೆ. ನೋಡಿ, ಈಗ ಸ್ಟಫಿಂಗ್ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಈ ರೀತಿಯಾಗಿ ಕಲಿಸ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳಿ. ನೋಡಿ, ಈ ಸಮೋಸವನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ನಮಗೊಂದು ಪೇಸ್ಟ್ ಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ, 2 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಇದರಿಂದ ಸಮೋಸವನ್ನು ನಾವು ಅಂಟಿಸೋದು ಈಸಿಯಾಗಿ ಆಗುತ್ತೆ. ಈಗ ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಕಲಸಿಟ್ಟಿರೋಂಥ ಹಿಟ್ಟು ಆಲ್ರೆಡಿ ನೆಂದಿದೆ. ಈಗ ನಾನು ಈ ಸೈಜಿನ ಉಂಡೆಗಳನ್ನ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಬೇಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಉಂಡೆಗಳನ್ನ ತೊಗೊಂಡು ನೀಟಾಗಿ ಚಪಾತಿ ಥರ ಹರ್ಕೊಂಡು ಹೋಗೋಣ. ನೋಡಿ, ಈ ರೀತಿ ಸಾಫ್ಟಾಗಿ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಹರಿತಾ ಬರೋಣ. ಈ ಕಡೆ ಸೈಡೆಲ್ಲ ತಿರುವಾಕೊಂಡು ಸೈಡಿಂದ ನೀಟಾಗಿ ಸಣ್ಣಗೆ ಹರ್ಕೊಂಡು ಬನ್ನಿ. ನೋಡಿ, ಈ ರೀತಿಯಾಗಿ ತೆಳುವಾಗಿ ನಾವು ಚಪಾತಿ ರೀತಿಯಾಗಿ ಹರ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಾವು ತವಾ ಮೇಲೆ ಬೇಯಿಸಿದ ಮೇಲೆ ಕಟ್ ಮಾಡ್ಬೋದು, ಬಟ್ ಆವಾಗ ಹಿಟ್ಟು ವೇಸ್ಟ್ ಆಗುತ್ತೆ. ಈಗಾದರೆ ಮತ್ತೊಮ್ಮೆ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ನೋಡಿ, ಈ ರೀತಿ 4 ಸೈಡಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಕ್ಸ್ಟ್ರಾ ಇರೋದನ್ನ ತೆಗೆದಿಟ್ಕೊಂಡು ಬಿಡೋಣ. ಈ ರೀತಿ 4 ಸೈಡನ್ನು ಕಟ್ ಮಾಡಿದ ಮೇಲೆ ಇದನ್ನು ತವಾ ಮೇಲೆ ಹಾಕಿ 1 ನಿಮಿಷಗಳ ಕಾಲ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ತವಾ ಇಟ್ಟಿದ್ದೀನಿ. ಜಸ್ಟ್ ಇದನ್ನು ಜಾಸ್ತಿ ಬೇಯಿಸೋದೇ ಬೇಡ, 1 ನಿಮಿಷ ಆ ಕಡೆ ಒಂದು ಸಾರಿ ಈ ಕಡೆ ಒಂದು ಸಾರಿ ಹಾಕಿ ತಗೊಂಡ್ರೆ ಸಾಕಾಗುತ್ತೆ. ಸುಮ್ಮನೆ ಅದು ಬಿಸಿ ಆದರೆ ಸಾಕು, ಇಷ್ಟೇ ಸಾಕಾಗುತ್ತೆ. ಯಾಕೆಂತಂದರೆ ನಮಗೆ ಅದು ಪೇಸ್ಟ್ ಮಾಡಬೇಕಲ್ವಾ, ಹಸಿ ಹಸಿ ಇರಬಾರ್ದು. ಈಗ ಮತ್ತೊಂದು ಅಷ್ಟೇ ಅದೇ ರೀತಿ 1 ನಿಮಿಷ ಹಾಕಿ ಮತ್ತೆ ತೆಗಿಯೋಣ. ಸುಮ್ಮನೆ ತವಾ ಬಿಸಿನಲ್ಲಿ ಹಾಕಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಸುಮ್ಮನೆ ಹಸಿ ಅಂಶ ಹೋದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಎಲ್ಲ ಎಲೆಗಳನ್ನ ನಾವು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಈ ಸಮೋಸ ಎಲೆಗಳೆಲ್ಲ ಈ ರೀತಿಯಾಗಿ ರೆಡಿಯಾಗಿದೆ. ನೋಡಿ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಇದರಲ್ಲಿ 2 ಭಾಗನ ಮಾಡ್ಕೊಳ್ಬೇಕಾಗುತ್ತೆ. ಮಾಡಿಕೊಂಡು ಆಮೇಲೆ ಇದರಲ್ಲಿ ಸಮೋಸ ಸ್ಪೈಸ್ನ ತುಂಬಿಬಿಟ್ಟು ನಾವು ಫೋಲ್ಡ್ ಮಾಡೋದು. ಬನ್ನಿ, ಈಗ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಈ ರೀತಿಯಾಗಿ ಉದ್ದವಾಗಿ 2 ಭಾಗ ಮಾಡಿಕೊಡ್ರಿ. ನೋಡ್ತಾ ಇದ್ದೀರಲ್ಲ, ಈ ಸೈಜ್ ಆದರೆ ನಮಗೆ ಸಾಕಾಗುತ್ತೆ. ಇದು ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ. 2 ಈಕ್ವಲ್ ಆಗಿರಬೇಕು. ಈ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲು ಈ ರೀತಿಯಾಗಿ ಎಲೆಯನ್ನು ತಗೊಳ್ಳಿ. ನೋಡಿ, ಈ ಥರ ರೋಲ್ ಮಾಡ್ಕೊಳ್ಳಿ. ಈ ಥರ ಗೊತ್ತಾಯ್ತಲ್ಲ. ಆಗ ಈ ಬೇಸಲ್ಲಿ ಸ್ವಲ್ಪ ಈ ಗಮ್ನ ಹಾಕಿರೋಣ. ಯಾಕೆಂದರೆ ನಾವು ಹಿಂಗೆ ರೋಲ್ ಮಾಡಿದ ತಕ್ಷಣ ಅದಲ್ಲಿ ಅಂಟ್ಕೊಳ್ಳುತ್ತೆ. ಈ ಥರ ಮಾಡಿ ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಮಸಾಲೆಯನ್ನು ಫಿಲ್ ಮಾಡ್ಕೊಳ್ಳೋಣ. ನಾವು ಹಾಕೋಂಥ ಮಸಾಲೆ ಈ ರೀತಿ ಟೈಟಾಗಿ ಫಿಲ್ ಮಾಡಿ, ಆಯಿತಾ. ಫಿಲ್ ಮಾಡಿದ್ಮೇಲೆ ಮತ್ತೆ ಉಳಿದಿರೋಂಥ ತೊಗೊಂಡು ಈ ಸೈಡಲ್ಲಿ ನಾವು ಮೊದಲು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಜಸ್ಟ್ ಹಿಂಗಂದರೆ ಸಾಕು, ಅದು ಅಂಟ್ಕೊಳ್ಳುತ್ತೆ. ಆಮೇಲೆ ಈ ಕಡೆ ಹಾಕ್ಕೊಳ್ಳಿ. ಇಲ್ಲಿ ಹಾಕ್ಬಿಟ್ಟು ಈಗ ಇದನ್ನೊಳಗಡೆ ಫೋಲ್ಡ್ ಮಾಡಿರ್ತೀವಲ್ವ, ಇದನ್ನು ಮೇಲ್ಭಾಗದಲ್ಲಿ ಈ ರೀತಿ ಹಿಂಗೆ ಕವರ್ ಮಾಡೋದು. ಇಷ್ಟು ಮುಗೀತು. ನೋಡಿ, ಈ ರೀತಿ ಎಲ್ಲ ಕಡೆ ಅಂಟ್ಕೊಂಡಿರುತ್ತೆ. ಈ ಎಕ್ಸ್ಟ್ರಾ ಇರೋದು ಇರಲಿ. ನೋಡಿ, ಈಗ ಮತ್ತೊಂದು ನೋಡಿ, ಈ ರೀತಿಯಾಗಿ ಈ ಥರ ಹಿಂಗೆ ರೌಂಡ್ ಮಾಡ್ಕೊಳ್ಬೇಕು. ರೌಂಡ್ ಮಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಇಲ್ಲಿ ಗಮ್ಮನ್ನು ಹಾಕಿದರೆ ನೋಡಿ, ಈಗ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಮಸಾಲವನ್ನು ಫಿಲ್ ಮಾಡ್ಕೊಳ್ಳೋಣ. ಅದೆಷ್ಟು ಹಿಡಿತೋ ಅಷ್ಟು ಮಸಾಲನ ಹಾಕಿ ಟೈಟಾಗಿ ನಾವು ಅದನ್ನು ಒಳಗಡೆ ಫಿಲ್ ಮಾಡ್ಕೋಬೇಕಾಗುತ್ತೆ. ನಂತರ ಸೈಡಲ್ಲಿ ಗಮ್ ಹಾಕಿ ಅದನ್ನು ಅಂಟಿಸ್ಕೊಳ್ಳೋಣ. ನೋಡಿ, ಮುಗೀತು. ಈಗ ನಾವು ಮೇಲ್ಭಾಗಕ್ಕೆ ಬರೋಣ. ಈ ಮೇಲ್ಭಾಗ ಎಷ್ಟು ಉಳ್ಕೊಂಡಿರುತ್ತೋ ಆ ಮೇಲ್ಭಾಗಕ್ಕೆ ಈ ಗಮ್ಮನ್ನು ಸವರೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಾಕಿ ಇದನ್ನು ಒಳಗಡೆಗೆ ಈ ಥರ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡು ಇದನ್ನು ಈ ಕಡೆ ಪೇಸ್ಟ್ ಮಾಡಿ. ಮುಗೀತು. ಈ ಎಕ್ಸ್ಟ್ರಾ ಇದ್ದರೆ ಇದು ಒಳ್ಳೆ ಕ್ರಿಸ್ಪಿ ಕೊಡುತ್ತೆ. ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ. ನಾವು ಕಾರ್ನರ್ನ ಲಾಕ್ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಎಣ್ಣೆ ಹೀರ್ಕೊಳ್ದಂಗೆ ಈಚೆ ಬರ್ದಿರ ಇರಲಿ ಅಂತ. ಮುಗೀತು. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಒಂದೊಂದೇ ಸಮೋಸಗಳನ್ನ ಮೊದಲು ನಾವು ರೆಡಿ ಮಾಡಿ ಇಟ್ಕೊಂಡು ಬಿಡೋಣ. ಆಮೇಲೆ ಕರಿಯೋದು ನೋಡೋಣ.
ನೋಡಿ ಎಲ್ಲ ಸಮೋಸಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆ ಒಳಗಡೆ ಹಾಕ್ತಾ ಹೋಗೋಣ. ನೋಡಿ ನಾನು ಆಲ್ರೆಡಿ ಸ್ಟವ್ ಹಚ್ಚಿ ಎಣ್ಣೆ ಕಾಯೋದಕ್ಕಿಟ್ಟಿದೆ, ಎಣ್ಣೆ ಬಿಸಿಯಾಗಿದೆ. ಈಗ ನಿಧಾನವಾಗಿ ಸಮೋಸಗಳನ್ನ ಅದರಲ್ಲಿ ಹಾಕೋಣ. ತುಂಬ ನಿಧಾನವಾಗಿ ಹಾಕಿ, ಸಾಕಾಗುತ್ತೆ, ಸಾಕು. ಎಣ್ಣೆ ಎಷ್ಟು ಹಿಡಿತು ನೋಡ್ಕೊಂಡು ಅಷ್ಟನ್ನು ಹಾಕಿ. ನೋಡಿ ಈಗ ಒಮ್ಮೊಮ್ಮೆ ಈ ರೀತಿ ತಿರುಗಿಸ್ರಿ. ಎರಡೂ ಸೈಡಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಬೇಕು. ತುಂಬ ನಿಧಾನವಾಗಿ ಫ್ರೈ ಮಾಡಿ. ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದಾಗ ನಾವು ನೀಟಾಗಿ ಎಣ್ಣೆಯನ್ನು ಸೋರಿಸಿ ತಕ್ಕೊಳ್ಬೋದು. ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಈ ಥರ ನಿಧಾನವಾಗಿ ಎತ್ಕೊಳ್ಳಿ. ನೋಡಿ ಈಗ ತೆಗೆದ್ಮೇಲೆ ಮತ್ತೊಂದು ಸಾರಿ ಅದೇ ರೀತಿಯಾಗಿ ನಿಧಾನವಾಗಿ ಹಾಕ್ತಾ ಹೋಗೋಣ. ಹಾಕಿದ ತಕ್ಷಣ ನೀವು ಕೈ ಆಡಿಸೋದು ಬೇಡ. ಎಣ್ಣೆಯಲ್ಲಿ 1 ನಿಮಿಷ ಬಿಟ್ಬಿಟ್ಟು ಆಮೇಲಿಂದ ನಾವು ಅದನ್ನು ತಿರುವಾಕೋಣ. ಸ್ವಲ್ಪ ಬೇಯೋದಕ್ಕೆ ಜಾಗ ಮಾಡಿಕೊಡೋಣ. ಈಗ ನಿಧಾನವಾಗಿ ಎಣ್ಣೆ ಕಾಯ್ದಿರುತ್ತೆ, ಬೇಗ ಬೇಗ ಹಾಕ್ತಾ ಹೋಗೋಣ. ನೋಡಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಿಧಾನವಾಗಿ ನಾವು ತಗೊಳ್ಳೋಣ. ಈ ರೀತಿ ಎಣ್ಣೆ ಸೋರಿಸಿ ನಿಧಾನವಾಗಿ ಒಂದೊಂದನ್ನೇ ತಗೊಳ್ಳೋಣ. ಆನಿಯನ್ ಸಮೋಸ ಅಂತೂ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ನೀವು ಒಮ್ಮೆ ಇದೇ ರೀತಿ ಮಾಡಿ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಆನಿಯನ್ ಸಮೋಸ ಸವಿಯಲು ಸಿದ್ಧವಾಗಿದೆ. ಇದನ್ನು ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು. ನಿಮ್ಮ ಮಕ್ಕಳೆಲ್ಲ ಖುಷಿಪಟ್ಟು ತಿಂತಾರೆ. ಆಚೆ ತಿನ್ನೋದ್ರ ಬದಲು ಮನೆಯಲ್ಲೇ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನೀವು ಒಮ್ಮೆ ಮಾಡಿ, ನಿಮಗೂ ಎಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ. ನೋಡಿ ಇದು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ, ನೋಡಿರಿ ಹೊರಗಡೆ ತಂದಿರೋದಕ್ಕಿಂತ ಕ್ರಿಸ್ಪಿಯಾಗಿರುತ್ತೆ. ಹೀಗಾಗಿ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿನ್ನೋದ್ರಿಂದ ಮನೆಯಲ್ಲೇ ಮಾಡಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.